ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಬೇಸಿಗೆಯು ಪ್ರಾರಂಭವಾಗುತ್ತಿದೆ. ಈ ಬೇಸಿಗೆಯಲ್ಲಿ ನಾವೆಲ್ಲರೂ ಕೂಡ ದೇಹವನ್ನು ತಂಪಾಗಿ ಇಟ್ಕೋಬೇಕು ಅಂತೇಳಿ ಎಲ್ಲರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತದೆ. ಆ ತಂಪಾಗಿ ಇಟ್ಕೋಬೇಕು ಅಂದರೆ ಕೆಲವೊಂದು ಆಹಾರ ಪದ್ಧತಿಗಳಿದೆ. ಅದರಲ್ಲಿ ಯಾವನ್ನು ಹೆಚ್ಚಿಗೆ ಸೇವಿಸಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ಮೊದಲಿಗೆ ಮೋಸಂಬಿ, ಅದರಲ್ಲಿ ವಿಟಮಿನ್ ಸಿ ಅನ್ನು ತುಂಬ ಹೆಚ್ಚಾಗಿ ಇರುತ್ತದೆ. ಅದು ದೇಹಕ್ಕೆ ಹೈಡ್ರೇಟೆಡ್ ಇರುತ್ತದೆ. ನಂತರ ಪಪ್ಪಾಯಿ, ಜೀರ್ಣಕ್ರಿಯೆಗೆ ಅದು ತುಂಬ ಸಹಾಯವನ್ನು ಮಾಡುತ್ತದೆ. ಕಿತ್ತಳೆ, ಮಾವಿನ ಹಣ್ಣು ನೋಡಿ, ಒಂದು ವಿಶೇಷತೆ ಏನು ಅಂದರೆ ಆ ಭಗವಂತನೇ ಸೃಷ್ಟಿಯಲ್ಲಿ ಇಂತಹ ಕಾಲಕ್ಕೆ ಇಂತಹ ಹಣ್ಣುಗಳನ್ನು ತಿನ್ನಬೇಕು ಅಂತೇಳಿ ಭಗವಂತ ಸೃಷ್ಟಿಯನ್ನು ಮಾಡಿರ್ತಾನೆ. ವಿಶೇಷವಾಗಿ ಈ ವಸಂತ ಕಾಲ ಬಂದಂಥ ಸಮಯದಲ್ಲಿ ಎಲ್ಲ ಕಡೆ ಮಾವಿನ ಹಣ್ಣು ನಮಗೆ ಸಿಗುತ್ತದೆ. ಅದು ನೈಸರ್ಗಿಕವಾಗಿಯೂ ಕೂಡ ತಂಪನ್ನು ನೀಡುತ್ತದೆ. ಆನಂತರ ದೈಹಿಕವಾಗಿಯೂ ಕೂಡ ತಂಪನ್ನು ನೀಡುತ್ತದೆ. ಆದರೆ ಇದನ್ನು ಅತಿಯಾಗಿ ತಿನ್ನಬಾರದು. ಯಾವುದು ಕೂಡ ಅತಿಯಾದರೆ ವಿಷವಾಗುತ್ತದೆ. ನಂತರ ತರಕಾರಿಗಳನ್ನು ನಾವು ಚೆನ್ನಾಗಿ ಸೇವನೆಯನ್ನು ಮಾಡಬೇಕು. ಅಂತಹ ತರಕಾರಿಗಳು ಯಾವುದು ಅಂದರೆ ಬೀಟ್ರೋಟ್ ರಕ್ತವನ್ನು ಸ್ವಚ್ಛಗೊಳಿಸುತ್ತದೆ. ನಂತರ ತುಳಸಿ, ಪುದೀನ, ಕಾಕಡಿ ಇದು ತುಂಬ ತಣ್ಣಗಿರುವ ಆಹಾರ ಆಗಿರುತ್ತದೆ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತದೆ. ವಿಶೇಷವಾಗಿ ತಂಪಾದ ಪಾನೀಯಗಳನ್ನು ಸೇವಿಸಬೇಕು. ನಾವೆಲ್ಲರೂ ಕೂಡ ತಂಪಾದ ಪಾನೀಯ ಅಂದರೆ ಪೆಪ್ಸಿ, ಕೋಕಾ-ಕೋಲಾ ಈ ರೀತಿಯಾಗಿ ತಂಪಾದ ಪಾನೀಯಗಳನ್ನು ನಾವು ನೋಡ್ತೀವಿ. ಆದರೆ ತಂಪಾದ ಪಾನೀಯಗಳು ಎಂದರೆ ನೀರು ಮತ್ತು ತೆಂಗಿನಕಾಯಿ ನೀರು, ಎಳನೀರು, ಮಜ್ಜಿಗೆ, ನಿಂಬೆ ರಸ, ಪುದೀನ ಅಥವಾ ಸಾಸಿವೆ ಹಾಲು ಈ ರೀತಿಯಾಗಿ ತಂಪು ಪಾನೀಯಗಳನ್ನು ನೈಸರ್ಗಿಕವಾಗಿ ಸಿಕ್ಕಿದಂತಹ ಸಮಯದಲ್ಲಿ ಅದನ್ನು ನಾವು ಉಪಯೋಗವನ್ನು ಪಡೆದುಕೊಳ್ಬೇಕು. ನಂತರ ಮೊಸರು, ಪನ್ನೀರು, ಹಸಿರು ಮೆಂತ್ಯೆ ಇವೆಲ್ಲವನ್ನು ಕೂಡ ಹೆಚ್ಚಾಗಿ ಸೇವಿಸಬೇಕು. ಹಸಿರು ಮೆಂತ್ಯೆಯನ್ನು ನೀರಿನಲ್ಲಿ ನೆನೆ ಹಾಕಿ ಸೇವಿಸುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತೆ. ಆದಷ್ಟು ಬಿಸಿಲಿನ ವಾತಾವರಣದಲ್ಲಿ ಆದಷ್ಟು ಸೂರ್ಯನ ಕಿರಣಕ್ಕೆ ನಾವು ತಲೆಯನ್ನು ಕೊಡದಲೆ ಅಥವಾ ಕೆಲಸವನ್ನು ಮಾಡಲೇಬೇಕು ಎಂದರೆ ಶಿರಕ್ಕೆ ಇರತಕ್ಕಂತಹ ರಕ್ಷಣಾ ಕವಚವನ್ನು ನಾವು ಹಾಕಿಕೊಳ್ಳಬೇಕು. ಈ ರೀತಿಯಾಗಿದ್ದರೆ ಬೇಸಿಗೆಯಲ್ಲಿ ನಾವು ಉತ್ತಮ ಜೀವನವನ್ನು ಮಾಡಬಹುದು ಅಂತೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಚಾರ